ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಮಹಿಳೆಯರಿಗೆ ತುಂಬ ಇಷ್ಟವಾಗುವಂತಹ ವಸ್ತುಗಳಲ್ಲಿ ಆಭರಣ ಮತ್ತು ಬಟ್ಟೆ ಕೂಡ ಒಂದು. ಶಾಪಿಂಗನ್ನು ಮಹಿಳೆಯರು ಎಷ್ಟೊಂದು ಎಂಜಾಯ್ ಮಾಡಿ ಮಾಡ್ತಾರೆ ಅಂದರೆ ಅಷ್ಟಿಷ್ಟಲ್ಲ. ಸೊ ಎಸ್ಪೆಷಲಿ ಮಹಿಳೆಯರಿಗೆ ಬಟ್ಟೆ ಅಂದ ತಕ್ಷಣ ಒಂದು ಸ್ವಲ್ಪ ಜಾಸ್ತಿನೇ ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ಯಾವ ಥರ ಟ್ರೆಂಡ್ ಇರುತ್ತೆ, ಇವಾಗ ಏನನ್ನು ಹಾಕೊಂಡ್ರೆ ನಾವು ಚೆನ್ನಾಗಿ ಕಾಣ್ತೀವಿ ಅಂತ. ಸೊ ಇಂಥ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಬಟ್ಟೆಗಳ ಬಗ್ಗೆ ಮಾತಾಡೋದಾದ್ರೆ ದಿನಕ್ಕೊಂದು ಟ್ರೆಂಡು, ದಿನಕ್ಕೊಂದು ಫ್ಯಾಷನ್ ಬರ್ತಾ ಇರುತ್ತೆ. ಸೊ ಫ್ಯಾಷನ್ ಪ್ರಿಯರಿಗೆ ಅದು ಇಷ್ಟನೂ ಆಗುತ್ತೆ, ಯಾಕಂದರೆ ಹೊಸದಾಗಿ ಇಷ್ಟಪಡೋರು ಇರ್ತಾರೆ, ಮತ್ತು ಹಾಗೇನೆ ನಾವು ಚೆನ್ನಾಗಿ ಕಾಣಬೇಕು, ಡಿಫ್ರೆಂಟಾಗಿ ಕಾಣಬೇಕು ಅಂತ ಅಂದ್ಕೊಂಡವ್ರು ಇರ್ತಾರೆ. ಸೊ ಅಂಥವ್ರಿಗಾಗಿಯೇ ಇವತ್ತಿನ ಎಪಿಸೋಡ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಫ್ಯಾಷನ್ ಡಿಸೈನಿಂಗಲ್ಲೂ ಸ್ಪೆಷಲಿ ಡಿಫ್ರೆಂಟಾಗಿ ಡಿಸೈನ್ ಮಾಡಿರುವಂಥ ಒಂದು ವಿಶೇಷವಾದಂಥ ಸ್ಟಫನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಬನ್ನಿ, ನಮ್ಮ ಜೊತೆ ಫ್ಯಾಷನ್ ಡಿಸೈನರ್ ಇದ್ದಾರೆ ಲಕ್ಷ್ಮೀ ಕೀರ್ತಿ ಅಂತ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಅವರ ಒಂದು ಡಿಸೈನ್ ಮಾಡಿರುವಂಥ ಡ್ರೆಸ್ಗಳಲ್ಲಿ ಏನು ವಿಶೇಷತೆ ಇದೆ ಅಂತ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದಿ ಶೋ ಲಕ್ಷ್ಮಿ. ಥ್ಯಾಂಕ್ ಯು ವೆರಿ ಮಚ್. ಮೈ ಪ್ಲೆಷರ್. ನಿಮ್ಮ ಡಿಸೈನ್ಗಳಲ್ಲಿ ನಾನು ನೋಡಿದೆ, ಒಂದಂತೂ ಫುಲ್ಲಿ ಡಿಫ್ರೆಂಟ್, ನಾನು ಯಾವತ್ತೂ ನೋಡೇ ಇಲ್ಲ. ಸೊ ಏನು ಕಂಪ್ಯೂಟರ್ ಪಾರ್ಟ್ಸ್ ಇರುತ್ತೆ ಅದೆಲ್ಲ ತಗೊಂಡು ಒಂದು ವೆಡ್ಡಿಂಗ್ ಇದು ಮಾಡಿದ್ದೀರಾ, ಡ್ರೆಸ್ಗಳನ್ನು ಮಾಡಿದ್ದೀರಾ, ವೆಡ್ಡಿಂಗ್ ಸೂಟ್ ಮಾಡಿದ್ದೀರಾ. ಸೊ ಸ್ಪೆಷಲಿ ನಿಮ್ಮ ಕಲೆಕ್ಷನ್ಗಳಲ್ಲಿ ವೆಡ್ಡಿಂಗ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಕಲೆಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಈ ಡಿಸೈನ್ ಬಗ್ಗೆ ಹೆಂಗೆ ಐಡಿಯಾ ಬಂತು ನಿಮಗೆ ಅಂತ? ಸಿ ಆ್ಯಕ್ಚುಲಿ ನಾನು ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಫ್ಯಾಷನ್ ಡಿಸೈನಿಂಗ್ ವಾಸ್ ಆಲ್ವೇಸ್ ಮೈ ಪ್ಯಾಷನ್. And finally I took a plunge about 3 years ago, and I started off with the Lucky Ru brand, and ivaga antu now I've specialized in wedding collection. Since I was with computer science background alva, I always wanted to use, whenever I used computers and we would open the computer, the hardware, it would look very colorful. So adu yavattadru hengadru use ಮಾಡಬೇಕು ಅಂತ ಯಾವಾಗಲೂ ಅನ್ಸೋದು ನನಗೆ. So since I got into fashion designing and I was doing a costume, I wanted to do something very exclusive masterpiece creation of mine and something unique that nobody has done. So adike we took the parts of computer, motherboard, chips, and in fact resistors, capacitors, everything that is possible, and we created a complete wedding trousseau out of it. ಸೊ ಸ್ಪೆಷಲಿ ನಿಮಗೆ ಅದು ಐಡಿಯಾ ಬಂದಿದ್ದೆ ವಿಚಿತ್ರವಾಗಿದೆ, ಆ್ಯಂಡ್ ಅದನ್ನು ಹಿಂಗೆ ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತ ಅನಿಸಿದೆಯಲ್ಲ, ಅದು ಗ್ರೇಟ್. ನಿಮಗೆ ಅಂದರೆ ಈ ಥರ ಪ್ಲ್ಯಾನ್ ಮಾಡುವಾಗ, ಡಿಸೈನ್ ಮಾಡುವಾಗ ಏನು ಅನ್ನಿಸ್ತು? ಯಾವ ಥರ ಅದನ್ನು ಯೂಸ್ ಮಾಡ್ಬೋದು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೆಂಗೆ ಕ್ರಿಯೇಟ್ ಮಾಡಿದ್ರೆ, ಅದು ಡಿಸೈನ್ ಹೆಂಗೆ ರೆಡಿ ಆಯಿತು ಅಂತ? ಸಿ ಆ್ಯಕ್ಚುಲಿ ನಾವು ಇನ್ಫ್ಯಾಕ್ಟ್ ಮೈ ಎಂಟೈರ್ ಟೀಮ್ ಸಪೋರ್ಟ್ ಮಾಡಿದ್ರು ನನಗೆ. ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ವಾಸ್, ನಾನು ಕಂಪ್ಯೂಟರ್ ಪಾರ್ಟ್ಸು ಡಿಸೈನ್ ಅದು ಯೂಸ್ ಮಾಡುವಾಗ ನನಗೆ ಮೇನ್ ಇಂಟೆನ್ಷನ್ ಇದ್ದಿದ್ದು, ನೋಡಿದ ತಕ್ಷಣ ಯಾರಿಗೂ ಗೊತ್ತಾಗಬಾರ್ದು ಇಟ್ಸ್ ಮೇಡ್ ಔಟ್ ಆಫ್ ಕಂಪ್ಯೂಟರ್ ಪಾರ್ಟ್ಸ್ ಅಂತ. ಇಟ್ ಶುಡ್ ಲುಕ್ ಲೈಕ್ ಇಟ್ ಶುಡ್ ಮರ್ಜ್ ಅಲಾಂಗ್ ವಿತ್ ದ ಎಂಬ್ರಾಯ್ಡ್ರಿ ಮಟೀರಿಯಲ್ಸ್ ಅಂತ. ದಟ್ ಈಸ್ ಒನ್ ಆಫ್ ಮೈ ಯುನೀಕ್ ಸ್ಪೆಷಾಲಿಟೀಸ್. ಐ ಯೂಸ್ ವೆರಿ ಡಿಫ್ರೆಂಟ್ ಯುನೀಕ್ ಮಟೀರಿಯಲ್ಸ್. ಮೇ ಬಿ ಆಫ್ಟರ್ ಸಮ್ ಟೈಮ್ ಐಲ್ ಶೋ ಯು ಸಮ್ ಸ್ಯಾಂಪಲ್ಸ್ ಆಫ್ ದ ಮೆಟೀರಿಯಲ್ಸ್ ದಟ್ ಐ ನಾರ್ಮಲಿ ಯೂಸ್. ಸೊ ಅದಕ್ಕೆ ನಾನು ಮಾಡೋ ಎಂಬ್ರಾಯ್ಡ್ರಿ ಎನಿಬಡಿ ಆ್ಯಂಡ್ ಎವ್ರಿಬಡಿ ಶುಡ್ ಬಿ ಏಬಲ್ ಟು comfortably wear it, and at the same time it should be unique. So if you see my collection, for example, this is the blouse, this is a part of the motherboard now cut ಮಾಡಿರೋದು, and we have used all these resistors, capacitors. ಇದು closely ಬಂದು ನೋಡಿ ಅಬ್ಸರ್ವ್ ಮಾಡೋ ತನಕ nobody will really know it, right? Yeah. So that was what was in my mind. ಇವಾಗ ಸುಮ್ಮನೆ ಯುನೀಕ್ ಮಟೀರಿಯಲ್ಸ್ ಯೂಸ್ ಮಾಡೋದು ಗ್ರೇಟ್ ಅಲ್ಲ, ಬಟ್ ಇಟ್ ಶುಡ್ ಲುಕ್ ಲೈಕ್ ಪಾರ್ಟ್ ಆಫ್ ದಟ್ ಎಂಬ್ರಾಯ್ಡ್ರಿ ಮಟೀರಿಯಲ್. ಸೊ that's what I wanted to. ಎಷ್ಟು ದಿನ ತಗೊಳ್ತು ನಿಮಗೆ ಈ ಡ್ರೆಸ್ ರೆಡಿ ಮಾಡಬೇಕು? It took about 3 months. 3 months ಪ್ಲಾನ್ ಮಾಡಿ ಸ್ಟಿಚ್ ಮಾಡೋದು, ಡಿಸೈನ್ಗೆ ಎಲ್ಲದಕ್ಕೂ ಸೇರಿ. It was complete 3 months planning. ಸೊ ಅದು ಸೇಮ್ ಇದೇ ಥರ ಮೇಲ್ ಅವ್ರದ್ದು ಡ್ರೆಸ್ ಅಂದರೆ ಬ್ರೈಡಲ್? Yeah. See, basically I design for both bride and groom, and we do styling also. ಸೊ ಇನ್ಫ್ಯಾಕ್ಟ್ ಒಂದೇ ಥರ ಮಾಡಬೇಕು, ಸೇಮ್ ಕಾನ್ಸೆಪ್ಟ್. ನಾನು ಯಾವ ಬ್ರೈಡ್ ಗ್ರೂಮ್ಗೆ ಡಿಸೈನ್ ಮಾಡಿದ್ರು ಐ ಟ್ರೈ ಟು ಯೂಸ್ ದ ಸೇಮ್ ಮೆಟೀರಿಯಲ್ಸ್. ಆಬ್ವಿಯಸ್ಲಿ ಐ ಡೋಂಟ್ ಗಿವ್ ಅ ಫೆಮಿನೈನ್ ಟಚ್ ಟು ಇಟ್. ಸೊ ಆ ಥರ ಮಾಡಿಕೊಂಡು, ಸೊ ಇಫ್ ಯು ಸಿ ದಿಸ್ ಗ್ರೂಮ್ಸ್ ಕಾಸ್ಟ್ಯೂಮ್, ಅದರಲ್ಲೂ ಇನ್ ದಟ್ ಎಂಬ್ರಾಯ್ಡ್ರಿ ಪಾರ್ಟ್ಸ್ ಐ ಹ್ಯಾವ್ ಟ್ರೈ ಟು ಯೂಸ್ ಕಂಪ್ಯೂಟರ್ ಪಾರ್ಟ್ಸ್ ಆ್ಯಂಡ್ ಆಲ್. ಆ್ಯಂಡ್ ಇನ್ಫ್ಯಾಕ್ಟ್ ಈವನ್ ದ ಜೂತೀಸ್ ದಟ್ ಐ ಹ್ಯಾವ್ ಯೂಸ್ಡ್, ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದ ಜೂತೀಸ್ ಆಸ್ ವೆಲ್. ಸೊ ಅದರಲ್ಲೂ ಐ ಹ್ಯಾವ್ ಯೂಸ್ಡ್ computer parts. So this kind of a trend I try to follow for every bride and groom that I design. In fact, last time I had a very special request from a bride and groom. They wanted to have in every motif of the lehenga that I styled, our names should be embedded, and then their date of marriage should be embedded in the embroidery.
ಸೊ ಇನ್ಫ್ಯಾಕ್ಟ್ ದ್ಯಾಟ್ ಆಲ್ಸೋ ಐಲ್ ಶೋ ಯು ಸಮ್ ಪಿಕ್ಚರ್ಸ್. ಇನ್ಫ್ಯಾಕ್ಟ್ ನಾನು ಹೇಳೋವರೆಗೂ ನೋಬಡಿ ಕ್ಯಾನ್ ನೋ ದಟ್ ನೇಮ್ಸ್ ವರ್ ದೇರ್. ಸೊ ಅದು ಕ್ಲೋಸ್ಲಿ ವೆನ್ ಯು ಅಬ್ಸರ್ವ್ ಯು ವಿಲ್ ನೋ ದಟ್ ಬೋತ್ ದೇರ್ ನೇಮ್ಸ್. ಇಟ್ ವಾಸ್ ಲೈಕ್ ಎಕ್ಸ್ ವೆಡ್ಸ್ ವೈ ಆ್ಯಂಡ್ ಆನ್ ಸಚ್ ಅಂಡ್ ಸಚ್ ಡೇಟ್ ಅಂತ ಇತ್ತು. ಆ್ಯಂಡ್ ದೇ ವರ್ ಆಲ್ಸೋ ಹ್ಯಾರಿ ಪಾಟರ್ ಫ್ಯಾನ್ಸ್ and both of them coincidentally, so we had to embed somewhere something related to Harry Potter in the dress, so which we completely did both in the male the groom and the bride ಇಬ್ಬರು ಕಾಸ್ಟ್ಯೂಮ್ಸ್ಗೂ ಮಾಡಿದ್ವಿ. ಸೊ ಲೈಕ್ ದ್ಯಾಟ್ ವಿ ಆರ್ ಬೇಸಿಕಲಿ ಇಂಟು ಕಂಪ್ಲೀಟ್ ಕಸ್ಟಮೈಸೇಷನ್, ಡಿಫ್ರೆಂಟ್ ಸ್ಪೆಷಲೈಸೇಷನ್ ವಾಟ್ ಅದರ್ಸ್ ನಾರ್ಮಲಿ. ಅವ್ರೀಗ ಕೇಳಿದ್ರು ಅಂತ ಹೇಳಿದ್ರಿ, ಬಂದು ನಂಗೆ ಈ ಥರ ಹೆಸರು ಬರಬೇಕು ನಮ್ಮ ಡ್ರೆಸ್ಸಲ್ಲಿ, ಆ ಥರ ನಿಮಗೆ ಕಸ್ಟಮರ್ಸ್ ಬಂದಾಗ ಯಾವ ಥರ ಎಲ್ಲ ಜಾಸ್ತಿ ಕೇಳ್ತಾರೆ, ಯಾವ ಥರ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ? ಸಿ ಆ್ಯಕ್ಚುಲಿ ಒನ್ ಮೋಸ್ಟ್ ಕಾಮನ್ ಥಿಂಗ್ ದಟ್ ಎಲ್ಲ ಕಸ್ಟಮರ್ಸು ಕೇಳೋದು ಅಂತಂದರೆ, ಎಸ್ಪೆಷಲಿ ಬ್ರೈಡ್ಸ್ ಆರ್ ಮದರ್ ಆಫ್ ಬ್ರೈಡ್ಸ್, ಸಿಸ್ಟರ್ ಆಫ್ ಬ್ರೈಡ್ಸ್ ಯಾರೇ ಆಗಿರ್ಬೋದು, ಆಲ್ ವಿಮೆನ್ ಐ ಕ್ಯಾನ್ ಜನರಲೈಸ್ ಇಟ್. ಸೊ ಫಸ್ಟ್ ಥಿಂಗ್, ಅವ್ರು ಎಷ್ಟೇ ಸಣ್ಣ ಇದ್ರೂ ದಿಲ್ ಸೇ ಇನ್ನೂ ಸಣ್ಣ ಕಾಣಿಸ್ಬೇಕು, ಸೊ ಡಿಸೈನ್ ಸಮಥಿಂಗ್ ವೆರ್ ಇನ್ ಐ ಲುಕ್ ಮೋರ್ ಥಿನ್ನರ್ ಅಂತ. ಸೊ ದಟ್ ಈಸ್ ದ ಫಸ್ಟ್ ಆ್ಯಂಡ್ ಮೋಸ್ಟ್ ಕಾಮನ್ ರಿಕ್ವೆಸ್ಟ್ ಐ ಗೆಟ್ ಫ್ರಮ್ ಎವ್ರಿಬಡಿ. ಸೊ ಐ ಫೈಂಡ್ ಇಟ್ ಲೈಕ್ ವೆರಿ ಫನಿ, ಎಷ್ಟೇ ಸ್ಲಿಮ್ ಇದ್ರು ದೇ ವಾಂಟ್ ಟು ಲುಕ್ ಸ್ಲಿಮ್ಮರ್ ದೆನ್ ವಾಟ್ ದೇ ಆರ್. ಆಫ್ ಕೋರ್ಸ್ ಅದರ್ ದೆನ್ ದ್ಯಾಟ್ ಎವ್ರಿಬಡಿ ವಾಂಟ್ಸ್ ಇಟ್ ಟು ಬಿ ವೆರಿ ವೆರಿ ಯುನೀಕ್. ಇನ್ಫ್ಯಾಕ್ಟ್ ಯಾರೂ ಮಾಡಿರಬಾರ್ದು, ಯಾರೂ ನೋಡಿರಬಾರ್ದು ಆ ಥರ ಡಿಸೈನ್ ಮಾಡಬೇಕು, ಯಾರೂ ಹಾಕ್ಕೊಂಡಿರಬಾರ್ದು. ಇನ್ಫ್ಯಾಕ್ಟ್ ನಾವು ವಿ ಆ್ಯಕ್ಚುಲಿ ಮೇಕ್ ಸ್ಕೆಚಸ್ ಆ್ಯಂಡ್ ಶೋ ಇಟ್ ಟು ದೆಮ್. ಸೊ ಹಳೇದು ಮಾಡಿರೋದು ತೋರಿಸೋವಾಗ ದೆಲ್ ಟೆಲ್ ಓಕೆ ಅವ್ರಿಗೆ ತುಂಬ ಇಷ್ಟ ಆದ್ರೂ ದೆಲ್ ಸೇ ನೋ ಡೂ ಸಮಥಿಂಗ್ ಎಲ್ಸ್, ಬಿಕಾಸ್ ಬೇರೆಯವ್ರಿಗೆ ಮಾಡಿರೋದು ನಮಗೆ ಬೇಡ ಆ ಥರ. ಸೊ ಎವ್ರಿಬಡಿ ವಾಂಟ್ಸ್ ಇಟ್ ಡಿಫ್ರೆಂಟ್. ಆ್ಯಂಡ್ ಆ ಥರ ಕೇಳಿದ್ರಲ್ಲ, ಸ್ಲಿಮ್ ಆಗಿ ಕಾಣಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಂತ, ಫಿಟ್ ಆಗಿ ಕಾಣಬೇಕು ಅಂತ. ಸೊ ಅಂಥವ್ರಿಗೆಲ್ಲ ಮೆಟೀರಿಯಲ್ ಅಂತ ಯಾವ್ದು ಪ್ರಿಫರ್ ಮಾಡ್ತೀರಾ ಜಾಸ್ತಿ? ಆ್ಯಕ್ಚುಲಿ ಇಟ್ಸ್ ಮೋರ್ ದೆನ್ ದ ಮಟೀರಿಯಲ್. ನಮ್ಮದು ವಿ ಗಿವ್ ಡಿಫ್ರೆಂಟ್ ಕೈಂಡ್ ಆಫ್ ಕಟ್ಸ್. Based on the cuts that we give, little bit, it's not like they can look completely slimmer, but definitely, they will look smaller than what they are. So adara we give different cuts apart from the fabrics that we use. For example, ivaga right now I'm wearing a velvet saree. So in fact velvet antandre everyone are like oh I look fat and ashtu udda irutte, ivagle dappa idini, idanna ಹಾಕೊಂಡ್ರೆ ಇನ್ನೂ ದಪ್ಪ ಕಾಣಿಸ್ತೀನಿ ಆ ಥರ ಎಲ್ಲ. ಈಗ ಬ್ರೈಡಲ್ ಇದು ಸೀಸನ್ ಶುರು ಆಗಿದೆ, ಡಿಸೆಂಬರಲ್ಲಿ ಇದ್ದೇ ಇರುತ್ತೆ ಮದುವೆಗಳು. ಜಾಸ್ತಿ ನೀವು ಈಗ ರೀಸೆಂಟ್ಲಿ ಮಾಡಿಕೊಟ್ಟಿರುವಂಥ ಡಿಸೈನ್ಗಳಲ್ಲಿ ಯಾವುದು ಜಾಸ್ತಿ ತುಂಬ ಫೇಮಸ್ ಅಂತ ಅನ್ನೋದಾದರೆ, ಅಥವಾ ಜಾಸ್ತಿ ಅದಕ್ಕೆ ಇಷ್ಟಪಟ್ಟಿದ್ದು ಅನ್ನೋದಾದರೆ? ಓಕೆ, ಸಿ ಮೋಸ್ಟ್ಲಿ ಇವಾಗ ಎಲ್ಲರೂ ಏನು ಪ್ರಿಫರ್ ಮಾಡ್ತಾರೆ ಅಂದರೆ, ಎಸ್ಪೆಷಲಿ ಮಾರ್ನಿಂಗ್ ವೆಡ್ಡಿಂಗ್ಸ್ಗೆ ಎವ್ರಿಬಡಿ ವಾಂಟ್ಸ್ ಅ ಫ್ಯೂಷನ್ ಕಾನ್ಸೆಪ್ಟ್. ಆ್ಯಂಡ್ ಮೋಸ್ಟ್ಲಿ ವೆಡ್ಡಿಂಗ್ಸ್ ದೇ ವಾಂಟ್ ಟು ಬಿ ವೆರಿ ಟ್ರೆಡಿಷನಲ್. ಇಟ್ಸ್ ಓನ್ಲಿ ಫಾರ್ ದ ಈವ್ನಿಂಗ್ ಪಾರ್ಟೀಸ್ ಆರ್ ರಿಸೆಪ್ಷನ್ಸ್ ದಟ್ ದೇ ವಾಂಟ್ ಟು ಬಿ ವೆರಿ ಟ್ರೆಂಡಿ, ವೇರಿಂಗ್ ಲೆಹೆಂಗಾಸ್, ಗೌನ್ಸ್ ಆ ಥರ ಎಲ್ಲ. ಸೊ ಫಾರ್ ಮಾರ್ನಿಂಗ್ ವಾಟ್ ಐ ಡೂ ಇಸ್ ಐ ಕ್ರಿಯೇಟ್ very nice Kanjivaram sarees. In that also I give very unique traditional embroidery. I use lot of these gold color French knots and kundans adella use ಮಾಡ್ಕೊಂಡು. So mostly morning weddings they team it up with gold jewelry or rubies and things like that. So ಅದಕ್ಕೆ it will really match most of the time. 80-90% of the time that I have seen, at least in Bangalore, the brides they wear ruby sets or red will be there in their jewelry. ಸಿಲ್ಕ್ ಸಾರೀಸ್ ಜಾಸ್ತಿ ಜನ ಇಷ್ಟಪಡಲ್ಲ, ಹೆವಿ ಇರುತ್ತೆ, ಲಿಫ್ಟ್ ಮಾಡೋಕ್ಕಾಗಲ್ಲ, ಅದು ವೇರ್ ಮಾಡೋಕ್ಕಾಗಲ್ಲ ಅಂತ. ಸೊ ಅಂಥ ಟೈಮಲ್ಲಿ ಜಾಸ್ತಿ ಫ್ಯಾನ್ಸಿನೇ ಇಷ್ಟಪಡ್ತಾರೆ. ಸೊ ಅದು ಸ್ವಲ್ಪ ಲುಕ್ ಚೇಂಜ್ ಇರಬೇಕು ಅಂತ. ಸಿ ಬೇಸಿಕಲಿ ನಾವು ಏನು ಮಾಡ್ತೀವಿ ಅಂದರೆ, ಮಾರ್ನಿಂಗ್ಸ್ ಯೂಶಲಿ ಇವನ್ ದೋ ದೇ ವಾಂಟೆಡ್ ಟ್ರೆಂಡಿ, ಬಟ್ ಸಿಲ್ಕ್ಸೇನೆ ಯೂಸ್ ಮಾಡಬೇಕು ಬಿಕಾಸ್ ಆಫ್ ದ ಟ್ರೆಡಿಷನ್ ಆ್ಯಂಡ್ ಆಲ್ ದಟ್. ಸೊ ನಾವೇನು ಮಾಡ್ತೀವಿ, ಯೂಸಿಂಗ್ ದಟ್ ಸಿಲ್ಕ್ ಮೇಲೆ ವಿಲ್ ಟ್ರೈ ಟು ಮೇಕ್ ಇಟ್ ಲುಕ್ ಟ್ರೆಂಡಿ. ವಿ ಹ್ಯಾವ್ ಆಲ್ಸೋ ಯೂಸ್ಡ್ ಲಾಟ್ ಆಫ್ ಟ್ರೆಡಿಷನಲ್ ಡಿಜಿಟಲ್ ಪ್ರಿಂಟ್ಸ್ ಆ್ಯಂಡ್ ದೆನ್ ಟ್ರೆಡಿಷನಲ್ ಪೇಂಟಿಂಗ್ ಆ್ಯಂಡ್ ಆನ್ ದಟ್ ಲೈಕ್ ವರ್ಕ್ ಆ ಥರ ಎಲ್ಲ ಮಾಡಿ we have tried to give that fusion concept wherein it looks really trendy and smart. And most importantly, we make it look a little more trendy and not like yesteryear's kind of a thing. Basically by giving a very nice, we team it up with a very beautiful blouse. Okay, so that is what most of my brides are like. ಸಾರಿಗೆ ಮತ್ತೊಂದು ಸಾಥ್ ಕೊಡೋದು ಬ್ಲೌಸ್ ಚೆನ್ನಾಗಿದ್ರೆ ಮತ್ತು ಚೆನ್ನಾಗಿ ಲುಕ್ ಗ್ರ್ಯಾಂಡ್ ಆಗಿರುತ್ತೆ. Definitely. In fact, more than the sari, the importance is given for the blouse, because ಸೀರೆಗೆ people spend 40,000, 50,000, 1 lakh and I don't know how much. It just goes on and on. But what is most important is if the blouse is not fine, ಅದು ಎಷ್ಟೇ ಸ್ಪೆಂಡ್ ಮಾಡಿರಲಿ, no women would like to wear it. ಅದಂತೂ ನಾನು I have like seen the maximum price I can say should be given to the blouse. Yeah, and everybody today they notice the blouse more than the sari. Now blouse has become more hotter than that gives you a nice hot look. So basically depending on redesigning the blouse, we make it look ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಇಂಥದ್ದೇ ಡಿಫ್ರೆಂಟ್ ಆಗಿರುವಂಥ ಮತ್ತಷ್ಟು ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಣ. ಹಾಗೆಯೇ ವಿಂಟರ್ ಸೀಸನ್ಗೆ ಯಾವ ಬಟ್ಟೆಗಳನ್ನು ಬೆಸ್ಟ್ ಇರುತ್ತೆ ವೇರ್ ಮಾಡೋದಕ್ಕೆ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.